ಮಲ್ಲಿಕಾರ್ಜುನ, ಇನ್ನು ಗ್ಯಾಸ್ ಗಂಡಾಂತರದ ಹಿನ್ನೆಲೆ ಇಡೀ ರಾಜ್ಯದಲ್ಲಿ ಎಷ್ಟೆಲ್ಲ ತತ್ವಾರ ಸೃಷ್ಟಿಯಾಗಿದೆ ಗಮನಿಸ್ತಾ ಇದ್ದೀರಿ. ಈ ಮಧ್ಯೆ ಸೌದೆ ಚಳವಳಿಯನ್ನ ಮೆಜೆಸ್ಟಿಕ್ನಲ್ಲಿ ಮಾಡಿದ್ದಾರೆ ಕನ್ನಡ ಪರ ಸಂಘಟನೆಯವರು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಈ ಚಳವಳಿ ನಡೆದಿದೆ. ಸಿಲಿಂಡರ್ಗೆ ಸೌದೆಯಿಂದ ಬಡಿದು ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸ ಆಗ್ತಾ ಇದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸೌದೆ ಚಳವಳಿಯಾಗಿರೋದು. ಖಾಲಿ ಸಿಲಿಂಡರ್ಗೆ ಸೌದೆಯಿಂದ ಬಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಈ ಪ್ರತಿಭಟನೆ ನಡೆದಿರೋದು. ವಾಟಾಳ್ ನಾಗರಾಜ್ ಅವರು ಕೈಯಲ್ಲಿ ಸೌದೆ ಹಿಡಿದು ಖಾಲಿ ಸಿಲಿಂಡರ್ಗೆ ಬಡಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯುದ್ಧ ಬೇಡವೇ ಬೇಡ, ಯುದ್ಧ ಬೇಡವೇ ಬೇಡ, 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 ಬೇಡವೇ ಬೇಡ. ಗ್ಯಾಸ್ ಸಿಲಿಂಡರ್ಗಳಿಗೆ ಟ್ರಬಲ್ ಶುರುವಾಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇದೀಗ ವಾಟಾಳ್ ನಾಗರಾಜ್ ಗ್ಯಾಸ್ ಟ್ರಬಲ್ ಶುರುವಾಗ್ತಾ ಇದೆ. ಜನರಿಗೆ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ವಾಟಾಳ್ ನಾಗರಾಜ್ ಪಕ್ಷದಿಂದ ಪ್ರತಿಭಟನೆ ಜೋರಾಗಿ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕಟ್ಟಿಗೆಯನ್ನ ಹಿಡಿದುಕೊಂಡು ಅದರ ಜೊತೆಗೆ ಖಾಲಿ ಸಿಲಿಂಡರ್ ಅನ್ನ ಹೊತ್ತುಕೊಂಡು ಗ್ಯಾಸ್ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಏನು ಯುದ್ಧದ ಪರಿಣಾಮ ಏನಿತ್ತು, ಯುದ್ಧದ ಪರಿಣಾಮದಿಂದಾಗಿ ಈ ಒಂದು ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಅನೇಕ ಹೋಟೆಲ್ಗಳಾಗಿರ್ಬೋದು, ಅದರ ಜೊತೆಗೆ ಒಂದಿಷ್ಟು ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಯಾರಿಗೂ ಕೂಡ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ವಾಟಾಳ್ ನಾಗರಾಜ್ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಗಮನಿಸ್ತಾ ಇರಬಹುದು. ಕಟ್ಟಿಗೆಯನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. 20ಕ್ಕೂ ಹೆಚ್ಚು ಜನರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಕಟ್ಟಿಗೆಯನ್ನ ಹಿಡಿದು ಈ ಒಂದು ಪ್ರತಿಭಟನೆಯನ್ನ ಮುಂದುವರಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಗ್ಯಾಸ್ ಅನ್ನ ನೀಡಿ ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು. ವಾಟಾಳ್ ನಾಗರಾಜ್ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ವಿಭಿನ್ನವಾದಂತಹ ಪ್ರತಿಭಟನೆ, ಕಟ್ಟಿಗೆಯನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀರಾ. ಈಗ ಕನ್ನಡ ಚಳವಳಿ ವಾಟಾಳ್ ಪಕ್ಷ, ನಮ್ಮ ಜೊತೆಯಲ್ಲಿ ಗಿರೀಶ್ ಗೌಡ, ಇನ್ನು ಅನೇಕ ಮುಖಂಡರುಗಳು ಬಂದಿದ್ದಾರೆ. ಇಡೀ ದೇಶದಲ್ಲಿ ಯುದ್ಧ ಬೇಡ. ಯುದ್ಧದಿಂದ ಬರೀ ಅಮೆರಿಕ, ಇಸ್ರೇಲ್, ಇರಾನ್ ತೊಂದರೆ ಅಲ್ಲ, ಇಡೀ ಪ್ರಪಂಚಕ್ಕೆ ತೊಂದರೆಯಾಗಿದೆ. ಜನಸಾಮಾನ್ಯರಿಗೆ ಇನ್ನು ಯುದ್ಧ ಮುಂದುವರೆದರೆ ಅನ್ನ ಸಿಗೋದಿಲ್ಲ. ಈ ಪರಿಸ್ಥಿತಿಯಲ್ಲಿದ್ದಾರೆ. ಕರ್ನಾಟಕದಲ್ಲಿ ಗ್ಯಾಸ್ ತೀವ್ರ ಕಠಿಣವಾದ ಪರಿಸ್ಥಿತಿಯಲ್ಲಿದೆ. ಸೌದೆ ಸಿಗ್ತಾ ಇಲ್ಲ. ಆದ್ದರಿಂದ ಸೌದೆಯಲ್ಲಿ ಬೇಡಿ, ಗ್ಯಾಸ್ ಕೊಡಿ ಅಂತ ಹೇಳಿ ಕನ್ನಡ ವಾಟಾಳ್ ಪಕ್ಷ ಇವತ್ತು ವಿನೂತನವಾಗಿ ನಾವು ಪ್ರತಿಭಟನೆಯನ್ನ ಮಾಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಸುಮಾರು 20ನೇ ತಾರೀಕಿನ ನಂತರ ಇಡೀ ರಾಜ್ಯಾದ್ಯಂತ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ. ರಾಷ್ಟ್ರೀಯ ಹೆದ್ದಾರಿ ಬಂದು ಅಂತಿಮವಾಗಿ ಆಗಲೂ ಇವರು ಯುದ್ಧ ನಿಲ್ಲದೇ ಇದ್ರೆ, ಗ್ಯಾಸ್ ಬರದೇ ಇದ್ರೆ ಯುದ್ಧ ನಿಲ್ಲಿಸಿ ಗ್ಯಾಸ್ ಬೇಕು ಅಂತ ಹೇಳಿ ಕರ್ನಾಟಕ ಬಂದ್ಗೆ ಸಂಪೂರ್ಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದು ಮುಂದಿನ ತೀರ್ಮಾನ. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿರುವಂತದ್ದು. ಪ್ರಮುಖವಾಗಿ ಯುದ್ಧ ನಿಲ್ಲದೆ ಹೋಗಿ ಗ್ಯಾಸ್ ಸಿಲಿಂಡರ್ಗಳು ಬರದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಹೆದ್ದಾರಿಗಳನ್ನ ಕ್ಲೋಸ್ ಮಾಡಿ ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಒಂದು ವೇಳೆ ಅಷ್ಟು ಆಗಿಯೂ ಕೂಡ ಗ್ಯಾಸ್ ಸಿಲಿಂಡರ್ಗಳು ರಾಜ್ಯಕ್ಕೆ ಸರಬರಾಜು ಆಗದೆ ಹೋದ್ರೆ ಕರ್ನಾಟಕ ಬಂದ್ ಕರೆಯನ್ನ ಕೂಡ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಲ್ಲಿಕಾರ್ಜುನ, ಇನ್ನು ಗ್ಯಾಸ್ ಗಂಡಾಂತರದ ಹಿನ್ನೆಲೆ ಇಡೀ ರಾಜ್ಯದಲ್ಲಿ ಎಷ್ಟೆಲ್ಲ ತತ್ವಾರ ಸೃಷ್ಟಿಯಾಗಿದೆ ಗಮನಿಸ್ತಾ ಇದ್ದೀರಿ. ಈ ಮಧ್ಯೆ ಸೌದೆ ಚಳವಳಿಯನ್ನ ಮೆಜೆಸ್ಟಿಕ್ನಲ್ಲಿ ಮಾಡಿದ್ದಾರೆ ಕನ್ನಡ ಪರ ಸಂಘಟನೆಯವರು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಈ ಚಳವಳಿ ನಡೆದಿದೆ. ಸಿಲಿಂಡರ್ಗೆ ಸೌದೆಯಿಂದ ಬಡಿದು ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸ ಆಗ್ತಾ ಇದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸೌದೆ ಚಳವಳಿಯಾಗಿರೋದು. ಖಾಲಿ ಸಿಲಿಂಡರ್ಗೆ ಸೌದೆಯಿಂದ ಬಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಈ ಪ್ರತಿಭಟನೆ ನಡೆದಿರೋದು. ವಾಟಾಳ್ ನಾಗರಾಜ್ ಅವರು ಕೈಯಲ್ಲಿ ಸೌದೆ ಹಿಡಿದು ಖಾಲಿ ಸಿಲಿಂಡರ್ಗೆ ಬಡಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಯುದ್ಧ ಬೇಡವೇ ಬೇಡ, ಯುದ್ಧ ಬೇಡವೇ ಬೇಡ, 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 ಬೇಡವೇ ಬೇಡ. ಗ್ಯಾಸ್ ಸಿಲಿಂಡರ್ಗಳಿಗೆ ಟ್ರಬಲ್ ಶುರುವಾಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇದೀಗ ವಾಟಾಳ್ ನಾಗರಾಜ್ ಗ್ಯಾಸ್ ಟ್ರಬಲ್ ಶುರುವಾಗ್ತಾ ಇದೆ. ಜನರಿಗೆ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ವಾಟಾಳ್ ನಾಗರಾಜ್ ಪಕ್ಷದಿಂದ ಪ್ರತಿಭಟನೆ ಜೋರಾಗಿ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕಟ್ಟಿಗೆಯನ್ನ ಹಿಡಿದುಕೊಂಡು ಅದರ ಜೊತೆಗೆ ಖಾಲಿ ಸಿಲಿಂಡರ್ ಅನ್ನ ಹೊತ್ತುಕೊಂಡು ಗ್ಯಾಸ್ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಏನು ಯುದ್ಧದ ಪರಿಣಾಮ ಏನಿತ್ತು, ಯುದ್ಧದ ಪರಿಣಾಮದಿಂದಾಗಿ ಈ ಒಂದು ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಅನೇಕ ಹೋಟೆಲ್ಗಳಾಗಿರ್ಬೋದು, ಅದರ ಜೊತೆಗೆ ಒಂದಿಷ್ಟು ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಯಾರಿಗೂ ಕೂಡ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ವಾಟಾಳ್ ನಾಗರಾಜ್ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಗಮನಿಸ್ತಾ ಇರಬಹುದು. ಕಟ್ಟಿಗೆಯನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. 20ಕ್ಕೂ ಹೆಚ್ಚು ಜನರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಕಟ್ಟಿಗೆಯನ್ನ ಹಿಡಿದು ಈ ಒಂದು ಪ್ರತಿಭಟನೆಯನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಗ್ಯಾಸ್ ಅನ್ನ ನೀಡಿ ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು. ವಾಟಾಳ್ ನಾಗರಾಜ್ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿ, ಇವತ್ತು ವಿಭಿನ್ನವಾದಂತಹ ಪ್ರತಿಭಟನೆ, ಕಟ್ಟಿಗೆಯನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀರಾ. ಈಗ ಕನ್ನಡ ಚಳವಳಿ ವಾಟಾಳ್ ಪಕ್ಷ, ನಮ್ಮ ಜೊತೆಯಲ್ಲಿ ಗಿರೀಶ್ ಗೌಡ, ಇನ್ನು ಅನೇಕ ಮುಖಂಡರುಗಳು ಬಂದಿದ್ದಾರೆ. ಇಡೀ ದೇಶದಲ್ಲಿ ಯುದ್ಧ ಬೇಡ, ಯುದ್ಧದಿಂದ ಬರೀ ಅಮೆರಿಕ, ಇಸ್ರೇಲ್, ಇರಾನ್ ತೊಂದರೆ ಅಲ್ಲ, ಇಡೀ ಪ್ರಪಂಚಕ್ಕೆ ತೊಂದರೆಯಾಗಿದೆ. ಜನಸಾಮಾನ್ಯರಿಗೆ ಇನ್ನು ಯುದ್ಧ ಮುಂದುವರೆದರೆ ಅನ್ನ ಸಿಗೋದಿಲ್ಲ, ಈ ಪರಿಸ್ಥಿತಿಯಲ್ಲಿದ್ದಾರೆ. ಕರ್ನಾಟಕದಲ್ಲಿ ಗ್ಯಾಸ್ ತೀವ್ರ ಕಠಿಣವಾದ ಪರಿಸ್ಥಿತಿಯಲ್ಲಿದೆ. ಸೌದೆ ಸಿಗ್ತಾ ಇಲ್ಲ. ಆದ್ದರಿಂದ ಸೌದೆಯಲ್ಲಿ ಬೇಡಿ, ಗ್ಯಾಸ್ ಕೊಡಿ ಅಂತ ಹೇಳಿ ಕನ್ನಡ ವಾಟಾಳ್ ಪಕ್ಷ ಇವತ್ತು ವಿನೂತನವಾಗಿ ನಾವು ಪ್ರತಿಭಟನೆಯನ್ನ ಮಾಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಸುಮಾರು 20ನೇ ತಾರೀಕಿನ ನಂತರ ಇಡೀ ರಾಜ್ಯಾದ್ಯಂತ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತೇವೆ. ರಾಷ್ಟ್ರೀಯ ಹೆದ್ದಾರಿ ಬಂದು ಅಂತಿಮವಾಗಿ ಆಗಲೂ ಇವರು ಯುದ್ಧ ನಿಲ್ಲದೇ ಇದ್ರೆ, ಗ್ಯಾಸ್ ಬರದೇ ಇದ್ರೆ ಯುದ್ಧ ನಿಲ್ಲಿಸಿ ಗ್ಯಾಸ್ ಬೇಕು ಅಂತ ಹೇಳಿ ಕರ್ನಾಟಕ ಬಂದ್ಗೆ ಸಂಪೂರ್ಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದು ಮುಂದಿನ ತೀರ್ಮಾನ. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿರುವಂತದ್ದು. ಪ್ರಮುಖವಾಗಿ ಯುದ್ಧ ನಿಲ್ಲದೆ ಹೋಗಿ ಗ್ಯಾಸ್ ಸಿಲಿಂಡರ್ಗಳು ಬರದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಹೆದ್ದಾರಿಗಳನ್ನ ಕ್ಲೋಸ್ ಮಾಡಿ ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಒಂದು ವೇಳೆ ಅಷ್ಟು ಆಗಿಯೂ ಕೂಡ ಗ್ಯಾಸ್ ಸಿಲಿಂಡರ್ಗಳು ರಾಜ್ಯಕ್ಕೆ ಸರಬರಾಜು ಆಗದೆ ಹೋದ್ರೆ ಕರ್ನಾಟಕ ಬಂದ್ ಕರೆಯನ್ನ ಕೂಡ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.